ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ಷೇತ್ರ ಸಾಲಿಗ್ರಾಮ ಮೂಕಾಂಬಿಕಾ ದೇವಾಲಯದಲ್ಲಿ ದೇವಿಯ ಪರಿಪೂರ್ಣವಾದಂಥ ನಿಗ್ರಹ ಪ್ರತಿಯೊಬ್ಬರಿಗೂ ಕೂಡ ಪ್ರಾಪ್ತಿಯಾಗಲಿ. ಈ ಒಂದು ಶುಭ ದಿವಸದಲ್ಲಿ ನವರಾತ್ರಿಯ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗ್ತಕ್ಕಂಥ ಶುಭ ದಿವಸದಲ್ಲಿ ದೇವಿಯ ಅನುಗ್ರಹವನ್ನು ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳೋಣ. ದರ್ಶನ್ ಅವರ ಜನ್ಮ ಜಾತಕದ ಪ್ರಕಾರವಾಗಿ ಅವ್ರಿಗಿರ್ತಕ್ಕಂಥ ಸಮಯ ಎಲ್ಲವೂ ಕೂಡ ಅಂತ್ಯಾಗಿ ಶುಭ ಸಮಯವೂ ಕೂಡ ಪ್ರಾರಂಭವಾಗ್ತಕ್ಕಂಥದ್ದಿರುತ್ತೆ. ಸಾಲಿಗ್ರಾಮ ಮೂಕಾಂಬಿಕಾ ದೇವಿಯ ಸನ್ನಿಧಾನದಲ್ಲಿ ಅವರ ಅಭಿಮಾನಿಗಳು ಸಾಕಷ್ಟು ರೀತಿಯಾದಂಥ ಸೇವಾ ಕೈಂಕರ್ಯಗಳನ್ನ ನಡೆಸ್ಕೊಂಡು ಬರ್ತಿದ್ದಾರೆ. ಮತ್ತು ನವರಾತ್ರಿಯಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಸಿದ್ಧರಿದ್ದಾರೆ. ಆ ದೇವಿಯ ಒಂದು ಮುನ್ಸೂಚನೆಯಂತೆ ಕೆಲವೊಂದು ರೀತಿಯಾಗಿ ಬಿಡುಗಡೆಯಾಗಿರ್ತಕ್ಕಂಥ ಮುನ್ಸೂಚನೆಯನ್ನು ಕೂಡ ಆ ದೇವಿ ಕ್ಷೇತ್ರದಲ್ಲಿ ನೀಡಿದ್ದಾಳೆ. ಹಾಗಾಗಿ ಆ ದೇವಿಯ ಪರಿಪೂರ್ಣವಾದಂಥ ಆಶೀರ್ವಾದ ಪ್ರಾಪ್ತಿಯಾಗಿರ್ತಕ್ಕಂಥದ್ದಿರುತ್ತೆ. ವಿಶೇಷವಾಗಿ ಯಾರು ಕೂಡ ಆತಂಕ ಪಡ್ತಕ್ಕಂಥ ಒಂದು ಸಮಯ ಬೇಡ. ಆ ದೇವಿಯ ಆಶೀರ್ವಾದದಿಂದ ಎಲ್ಲವೂ ಕೂಡ ಶುಭವಾಗ್ತಕ್ಕಂಥದ್ದಿರುತ್ತೆ. ಯಾಕೆಂದರೆ ಅವ್ರಿಗಿರ್ತಕ್ಕಂಥ ಕೆಲವೊಂದು ರೀತಿಯಾದಂಥ ಒಂದು ದಶಾಭುಕ್ತಿಗಳು ಅಂತ್ಯ ಆಗಿ ಶುಭ ದಶಾಭುಕ್ತಿಗಳು ಕೂಡ ಪ್ರಾರಂಭವಾಗ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದಿರೋದ್ರಿಂದ ಜಾತಕದಿಂದ ನಾವು ಯಾವುದನ್ನು ಕೂಡ ಒಂದು ರೀತಿಯಾಗಿ ಆತಂಕ ಪಡುವಂಥ ಮನೋಭಾವ ಬೇಡ ಅಂತಕ್ಕಂಥದ್ದು ಹೇಳ್ತೇವೆ. ಈ ಒಂದು ಕ್ಷೇತ್ರದಲ್ಲಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ರೀತಿಯಾದಂಥ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ನಡೆಸ್ಕೊಂಡ್ಬಂದಿರೋದ್ರಿಂದ ಖಂಡಿತವಾಗೂ ಕೂಡ ಆ ದೇವಿಯ ಅನುಗ್ರಹ ಆಗ್ತಕ್ಕಂಥದ್ದಿರುತ್ತೆ. ಮತ್ತು ಅವರು ಅತಿ ಶೀಘ್ರದಲ್ಲಿ ಕೂಡ ಬಿಡುಗಡೆ ಆಗ್ತಕ್ಕಂಥ ಪ್ರಸಾದ ಕೊಟ್ಟರು. ದೇವಿಯ ಒಂದು ಆಶೀರ್ವಾದ ಆಯಿತು ನೋಡಿ. ಆ ದೇವಿ ಕೂಡ ಪ್ರಸಾದವನ್ನು ಕೊಟ್ಟಿದ್ದಾಳೆ. ಅತಿ ಶೀಘ್ರದಲ್ಲಿ ಕೂಡ ಬಿಡುಗಡೆ ಆಗ್ತಾಳೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಬೇಡ ಅಂತ ಹೇಳಿ ನಾನು ಪ್ರತಿಯೊಬ್ಬರಲ್ಲೂ ಕೂಡ ಕೇಳ್ಕೊಳ್ತೇನೆ. ಎಷ್ಟು ದಿನದಲ್ಲಿ ಬಿಡುಗಡೆ ಆಗ್ತಾರೆ? ಅವರಿಗೆ ಇವಾಗ ಒಳ್ಳೆ ಸಮಯ ಪ್ರಾರಂಭ ಆಗಿದೆ. ನಂತರ ಕಾರ್ತಿಕ ಮಾಸದ ಅಂತ್ಯಭಾಗದೊಳಗಡೆ ಖಂಡಿತವಾಗೂ ಕೂಡ ಅವರಿಗೆ ಶುಭವಾಗಿರ್ತಕ್ಕಂಥ ಒಂದು ವಿಚಾರ ಸಿಗ್ತಕ್ಕಂಥದ್ದಿರುತ್ತೆ. ಅದು ನಾಳೆನೇ ಆಗಿರ್ಬೋದು ಅಥವಾ ನಾಡಿದ್ದೇ ಆಗಿರ್ಬೋದು. ಹಾಗಾಗಿ ಇದಕ್ಕೆ ಒಂದು ಮಾಸ ಅಂತ ನಾವು ಏನು ಹೇಳ್ತೀವಿ, ಆಶ್ವಾಯುಜ ಮಾಸ ಪ್ರಾರಂಭವಾಗುತ್ತೆ. ನಂತರ ಕಾರ್ತಿಕ ಮಾಸವು ಕೂಡ ಪ್ರಾರಂಭವಾಗ್ತಕ್ಕಂಥದ್ದು. ಈ 2 ಮಾಸದ ಒಳಭಾಗದಲ್ಲಿ ಖಂಡಿತವಾಗೂ ಕೂಡ ಅವ್ರಿಗೆ ಒಳ್ಳೆ ರೀತಿಯಾದಂಥ ಫಲಾನುಫಲಗಳೇ ಕೂಡ ಸಿಗ್ತಕ್ಕಂಥದ್ದಿರುತ್ತೆ. ಯಾಕೆಂದರೆ ಈಗ ನೀವೇ ಕೂಡ ನೋಡಿದ್ರಿ, ದೇವಿಯ ಆಶೀರ್ವಾದ ಪ್ರಾಪ್ತಿಯಾಗಿದೆ. ಆ ದೇವಿ ಬಲಗಡೆಯಿಂದ ಹೂವು ಪ್ರಸಾದವನ್ನು ಕೊಟ್ಟಿದ್ದಾಳೆ. ಈ ದೇವಿ ಹೂ ಪ್ರಸಾದವನ್ನು ಕೊಟ್ಟರೆ ಖಂಡಿತವಾಗೂ ಕೂಡ ಇದುವರೆಗೂ ಯಾವುದೂ ಕೂಡ ಒಂದು ರೀತಿಯಾಗಿ ಸುಳ್ಳಾಗಿರ್ತಕ್ಕಂಥದ್ದಿಲ್ಲ. ಅದು ಸಾಕಷ್ಟು ರೀತಿಯಾಗಿ ನಿಜ ಆಗಿದೆ ಅಂತೇಳಿ ಭಕ್ತಾದಿಗಳೇ ಕೂಡ ತುಂಬ ಹೇಳ್ಕೊಂಬಂದಿರ್ತಕ್ಕಂಥದ್ದಿರುತ್ತೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇಲ್ಲಿ ನಡೆದಿರ್ತಕ್ಕಂಥದ್ದಿರುತ್ತೆ. ಹಾಗಾಗಿ ವಿಶೇಷವಾಗಿ ಎಲ್ರಿಗೂ ಕೂಡ ಶುಭವಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅಭಿಮಾನಿಗಳಿಗೆ ಏನು ಹೇಳ್ತಾರೆ? ಅಭಿಮಾನಿಗಳಲ್ಲಿ ನಾನು ಹೇಳೋದಿಷ್ಟೇ, ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ದೇವಿಯ ಆಶೀರ್ವಾದದಿಂದ ಅತಿ ಶೀಘ್ರದಲ್ಲೇ ಕೂಡ ಬಿಡುಗಡೆ ಆಗ್ತಾರೆ. ತಮ್ಮ ಸೇವೆಗಳನ್ನು ತಾವು ಮಾಡ್ಕೊಂಡೋಗಿ ದೇವಸ್ಥಾನಗಳಲ್ಲಿ ಅನ್ನದಾಸೋಹ ಆಗಿರ್ಬೋದು, ಅಭಿಷೇಕ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ನೀವಿರ್ತಕ್ಕಂಥ ಊರಿನಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲೇ ಕೂಡ ಮಾಡ್ಕೊಂಡು ಹೋಗಿ ಅವರ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಖಂಡಿತವಾಗೂ ಕೂಡ ಶುಭವಾಗುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಬೇಡ. ಶುಭವಾಗಿರ್ತಕ್ಕಂಥ ಸಮಯ ಈಗಾಗಲೇ ದೇವಿ ತೋರಿಸಿದ್ದಾಳೆ, ನಾನು ಇದ್ದೀನಿ. ಅವ್ರು ಖಂಡಿತವಾಗೂ ಬಿಡುಗಡೆ ಆಗ್ತಕ್ಕಂಥ ಒಂದು ಯೋಗ ಇದೆ ಅಂತೇಳಿ ದೇವಿ ತೋರಿಸಿರೋದ್ರಿಂದ ಖಂಡಿತವಾಗೂ ಕೂಡ ಶುಭ ಆಗುತ್ತೆ, ಒಳ್ಳೆಯದಾಗುತ್ತೆ. ಜನ್ಮ ಜಾತಕ ಏನು ಹೇಳುತ್ತೆ ಅವ್ರಿಗೆ? ಜನ್ಮ ಜಾತಕದಲ್ಲಿ ಅವ್ರಿಗೆ ಒಂದು ಏನು ಗುರು ದಶಾಭುಕ್ತಿ ನಡೀತಾ ಇತ್ತು, ಈಗ ನಂತರ ಶನಿ ದಶಾಭುಕ್ತಿ ಕೂಡ 2027ಕ್ಕೆ ಪ್ರಾರಂಭ ಆಗೋದ್ರಿಂದ ಅವ್ರಿಗೆ ರಾಜಕೀಯ ಜೀವನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ. 2027 ನಂತರ ರಾಜಕೀಯ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಪಡ್ಕೊಳ್ತಾರೆ. ಹಾಗಾಗಿ ಇದರಲ್ಲಿ ಯಾವುದೇ ಅನುಮಾನ ಬೇಡ. ಹಾಗಾಗಿ ತುಂಬ ಒಳ್ಳೆಯ ಸ್ಥಾನವನ್ನು ಅವ್ರಿಗೆ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. 2027 ನಂತರ ಅವರ ಜೀವನ ಶೈಲಿ ಕೂಡ ಬದಲಾವಣೆ ಆಗ್ತಕ್ಕಂಥದ್ದಿರುತ್ತೆ. ಈಗ 2024 ಅಂತ್ಯಕಾಲದಲ್ಲಿದ್ದೇವೆ ನಾವು. ಇನ್ನು 2 ತಿಂಗಳು ಕಳೆದ್ರೆ 2024 ಕ್ಲೋಸ್ ಆಗ್ತದೆ. 25, 26 2 ವರ್ಷ ಕಳೆದ ಮೇಲೆ 27ನೇ ಇಸ್ವಿಯಿಂದ ಅವ್ರಿಗೆ ಒಳ್ಳೆಯ ಸಮಯ ಕೂಡ ಪ್ರಾರಂಭವಾಗ್ತಕ್ಕಂಥದ್ದೇ. ಕೆಲವೊಂದು ವಿಚಾರಗಳಿಂದ ಮುಕ್ತಿನೂ ಕೂಡ ಹೊಂದ್ಬೋದು. ಅಷ್ಟೊಳಗೆ ಹೊಂದಿ ಒಳ್ಳೆ ರೀತಿಯಾದಂಥ ಒಂದು ಜೀವನ ನಡೆಸಲಿಕ್ಕೆ ಒಂದು ಅವಕಾಶವನ್ನು ದೇವಿ ಕಲ್ಪಿಸ್ಕೊಡ್ತಾಳೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಬೇಡ. ರಾಜಕೀಯ ಪ್ರವೇಶನ ಮಾಡ್ತಾರೆ. ಖಂಡಿತವಾಗೂ ಆ ಒಂದು ಯೋಗ ಇದೆ ಅವರಿಗೆ. ಯೋಗ ಇರೋದ್ರಿಂದ ಅದಾದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ನಾವು ಅದೇ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ದಶಾಭಕ್ತಿಗಳು ಮನುಷ್ಯನ ಜೀವನವನ್ನೇ ಕೂಡ ಬದಲಾಯಿಸ್ಬಿಡ್ತಾವೆ. ಏಕೆಂದರೆ ಒಳ್ಳೆಯದು ಪ್ರಾರಂಭ ಆಗಬೇಕು ಅಂದಾಗ ಕೆಟ್ಟದ್ದು ಯಾವುದೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಆ ರೀತಿಯಾಗಿ ಆಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ದೇವಿ ಆಶೀರ್ವಾದ ಆಗಿರೋದ್ರಿಂದ ಅವರ ಜೀವನ ಸುಗಮವಾಗಿ ನಡೀತಕ್ಕಂಥದ್ದು ಕೆಲವೊಂದು ಸೂಚನೆಗಳನ್ನ ಅಮ್ಮನವ್ರು ಕೊಟ್ಟಿದ್ದಾರೆ. ಖಂಡಿತವಾಗಿ ಕೂಡ ಒಳ್ಳೆಯದಾಗುತ್ತೆ. ಈಗ ಗುರುಗಳೇ, ಅಮ್ಮನವರು ಹೂವು ಕೊಟ್ಟರು, ಅದ್ರ ಬಗ್ಗೆ ಏನು ಹೇಳ್ತೀರಾ?
ಈ ಒಂದು ಕ್ಷೇತ್ರದಲ್ಲಿ ವಿಶೇಷತೆ ಏನು ಅಂದರೆ ಅಮ್ಮನವ್ರು ಒಂದ್ಸಲಿ ಪ್ರಸಾದ ಕೊಟ್ಟ ಮೇಲೆ ಇಲ್ಲಿವರೆಗೂ ಕೂಡ ಯಾವುದೂ ಕೂಡ ಅದು ನಿರಾಶೆ ಆಗಿರ್ತಕ್ಕಂಥದ್ದಿಲ್ಲ. ಸಾಕಷ್ಟು ರೀತಿಯಾದಂಥ ಒಳ್ಳೆಯದೇ ಕೂಡ ನಡ್ಕೊಂಬಂದಿರತಕ್ಕಂಥದ್ದಿರುತ್ತೆ. ಅದಕ್ಕೆ ಉದಾಹರಣೆ ಅಂದರೆ ನಮ್ಮ ಹೆಮ್ಮೆಯ ಕನ್ನಡಿಗರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಎಚ್.ಡಿ. ದೇವೇಗೌಡರು ಸಾಹೇಬರು ಕೂಡ ಇಲ್ಲಿ ಒಂದು ಚಂಡಿಕೆ ಯಾಗವನ್ನು ಮಾಡಿಸಿದರು. ಅದಾದ ನಂತರ ಕುಮಾರಸ್ವಾಮಿಯವರು ಕೂಡ ಮುಖ್ಯಮಂತ್ರಿ ಆಗಿರೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಹಾಗಾಗಿ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಶಿರಾದಲ್ಲಿರ್ತಕ್ಕಂಥ ಮಾಜಿಯವರು ಏನಿದ್ರು, ನಮ್ಮ ಸತ್ಯನಾರಾಯಣ ಆಗಿರ್ಬೋದು, ಮತ್ತು ವಾಸಣ್ಣವರಾಗಿರ್ಬೋದು, BML ಕಾಂತರಾಜ್ ಆಗಿರ್ಬೋದು, ಗೌರಿಶಂಕರ್ ಆಗಿರ್ಬೋದು, ಸುರೇಶ್ ಗೌಡ್ರು ಆಗಿರ್ಬೋದು, ಅಥವಾ ಪರಮೇಶ್ವರ ಆಗಿರ್ಬೋದು, ಮುದ್ದನ್ಮೇಗೌಡ, ಸಾಕಷ್ಟು ರೀತಿಯಾದಂಥ ರಾಜಕೀಯ ವ್ಯಕ್ತಿಗಳೆಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ, ದೇವಿಯ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಎಲ್ರಿಗೂ ಕೂಡ ಒಳ್ಳೆಯದಾಗಿರ್ತಕ್ಕಂಥ ನಿದರ್ಶನಗಳು ಸಾಕಷ್ಟು ಇರ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಪ್ರಸಾದ ಆಗಿರೋದ್ರಿಂದ ಖಂಡಿತವಾಗೂ ಕೂಡ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಒಂದು ಮನಸ್ಸಿನಲ್ಲಿ ಭಾವನೆಗಳು ಮೂಡ್ತಾ ಹೋಗುತ್ತೆ. ಯಾಕೆಂದರೆ ಆ ದೇವಿಯ ಶಕ್ತಿಯನ್ನು ಅರ್ಥವ್ರು ಯಾರೂ ಕೂಡ ಇಲ್ಲ. ಯಾಕೆಂದರೆ ಭಕ್ತಾದಿಗಳು ಸಾಕಷ್ಟು ಜನ ಹೇಳ್ತಾ ಹೋಗ್ತಾರೆ ಈ ಕ್ಷೇತ್ರದ ಬಗ್ಗೆ. ಆಗ ನಮಗೆ ತುಂಬ ಖುಷಿ ಆಗುತ್ತೆ. ನಾವು ಹಿಂಗೆ ಕೇಳ್ಕೊಂಡು ಹೋಗಿದ್ವಿ, ನಮ್ಗೆ ಒಳ್ಳೇದಾಯಿತು, ಈ ರೀತಿ ನಡ್ಕೊಂಡ್ವಿ, ನಮ್ಗೆ ಒಳ್ಳೇದಾಯಿತು ಅಂತೇಳಿ ಸಾಕಷ್ಟು ಜನ ಹೇಳ್ತಾರಲ್ಲ, ಅದನ್ನೆಲ್ಲ ಕೇಳ್ಕೊಂಡಾಗ ಖಂಡಿತವಾಗ್ಲೂ ಹೂ ಪ್ರಸಾದ ಕೊಟ್ಟಿರೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯಾದಂಥ ಸಂದೇಹ ಇಲ್ಲ.